ಸುಮಾರು 20 ಮೈಲಿ ಇರ್ಬೋದು. ನಾವು ಹೊರಟು ಬಂದು 2 ವಾರ ಆಯ್ತು. ದಿನಕ್ಕೆ 20 ಮೈಲಿ ಅಂದ್ರೆ ಸುಮಾರು 300 ಮೈಲಿ. ಅದಕ್ಕೇನ್ಲ ಇವಾಗ? ಗೊತ್ತು ಗುರಿ ಬೇಡಲ್ಲ ಡ್ರೈವಿಂಗ್. ನೀನ್ ಹಿಡಿಲಿಲ್ಲ ಅಂದ್ರೆ ಸೇಟು ಕ್ಯಾಮಲ್ಲ ಉತ್ತರ ಹೇಳ್ತಾನೆ. ನೀನು ಬಂದ್ ಮಾತಾಡ್ತೀಯಾ? ಹಂಗಿದ್ರೆ ನೀನೇ ನಾಯಕ ಆಗಿ ಬೋಟ್ ಓಡಿಸಬಾ. ನಾನೇ ಡ್ರೈವಿಂಗ್ ಮಾಡಿದ್ರೆ ನೀನ್ ಜಟ್ಕ ಹುಡ್ಕೋತೀನೋ? ಏನ್ ದೊಡ್ಡ ನಾಯಕ ಅಂತ ಹೇಳ್ಕೊತಾ ಇರ್ತೀಯಾ? ಹೆಚ್ಚು ಕಮ್ಮಿ ಆದ್ರೆ ನಮ್ಮೇಲೆ ಹಾಕ್ಬಿಡ್ತೀಯ. ಪೋರ್ಟ್ ಇಂದ ನಾವ್ ಇಷ್ಟು ದೂರಕ್ಕೆ ಬಂದ್ಬಿಟ್ಟಿದೀವಿ ಅಂದ್ರೆ ಬಂದ್ರೆ ಏನಾಯ್ತದೆ? ಏನಾಯ್ತದ? ನಮ್ ದೇಶದ ನೀರ್ ದಾಟ್ ಬಂದಿದೀವಿ ಕಂಡ. ಜೋಗ, ನೀನ್ ಈಗಲೇ ಹೋಗಿ ಬೋಟ್ ನ ಹಿಂದಕ್ಕೆ ತಿರ್ಸು. ಬೇಗ ಹೋಗು. ಲೇ ಬರಲೇ ಬರ. ಬನ್ನಿ ಬನ್ನಿ ಬೇಗ ಹೇಳಿ ಹೇಳಿ ಹೇಳಿ. ಜೋಗಾರಾವು ಅವಸರದಾಗೆ ಬೋಟ್ ನ ತುಂಬಾ ದೂರ ಓಡಿಸ್ಕೊಂಡ್ ಬಂದ್ಬಿಟ್ಟಿದ್ದ. ಸೇಟು ಟಾರ್ಗೆಟ್ ತಲುಪಿಸ್ಬೇಕು ಅಂತ ದಿಕ್ಕು ದಿಸೆ ಮರ್ತೋಗಿದ್ದ. ಅವನು ಪ್ರತಿದಿನಾನು 20 ಮೈಲಿ ಓಡಿಸ್ಕೊಂಡ್ ಬಂದಿದ್ದ. ನಮ್ ದಡದಿಂದ ತುಂಬಾ ದೂರ ಬಂದ್ಬಿಟ್ಟಿದ್ವಿ. ಎಲ್ರ ಕಣ್ಣಲ್ಲೂ ಒಂದೇ ಭಯ, ಒಂದೇ ಆತಂಕ. ಇಲ್ಲಿ ತನಕ ಸಮುದ್ರ ಕೊಟ್ಟ ಎಲ್ಲಾ ಸಕ್ಕು ನಾನು ಕಡೆಗಣಿಸ್ಬಿಟ್ವಿ. ಆದ್ರೆ ಇದು ಆತರದಲ್ಲ. ಏನೋ ಆಗೈತೆ ಅಂತ ಅನಿಸ್ತೈತೆ, ಆದ್ರೆ ಏನು ಅಂತ ಗೊತ್ತಾಯ್ತಾ ಇಲ್ಲ. ಅದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡದೆ ಬೋಟ್ ನ ಹಿಂದಕ್ಕೆ ತಿರುಗಿಸಿದ್ವಿ. ಇಂಜಿನ್ ಚೋಕ್ ಕೊಟ್ಟಿವ್ನೆ, ನೀನ್ ಬೇಗ ಓಡಿಸು. ನೀನೇನ್ ಹೆದರ್ಕೋಬೇಡ. ನಮ್ ಜಾಗಕ್ಕೆ ಹೋದ್ಮೇಲೆ ಅಲೆಗಳನ್ನ ಬಳಸ್ಕೊಂಡು ಇಂಜಿನ್ ಆಫ್ ಮಾಡ್ಕೊಂಡು ಮುಂದಕ್ಕೆ ಹೋಗೋಣ. ಸರಿ ಆಯ್ತು. ಏನ್ ಮಾವ ಹೆಂಗ್ ನೋಡ್ತಾ ಇದ್ಯಾ? ಎಲ್ಲ ದಿಕ್ಕಿಂದ ಗಾಳಿ ಬೀಸ್ತೈತೆ, ಒಂದೇ ದಿಕ್ಕಿಂದ ಬರ್ತಾ ಇಲ್ಲ. ಅಂದ್ರೆ ಬಿರುಗಾಳಿ ಬರ್ತದೆ ಅಂತೀಯಾ? ನೋಡ್ತಿದ್ರೆ ಹಂಗೆ ಅನ್ಸ್ತೈತೆ.